ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಾವಿದರಾಗಿ ತುಂಬ ಚಿತ್ರಗಳಲ್ಲೆಲ್ಲ ಅಭಿನಯ ಮಾಡಿದ್ದಾರೆ. ಅವರ ಚಿತ್ರಗಳು ನೋಡಿರ್ಬೋದು, ಎಲ್ಲ ಅವ್ರ ಬಗ್ಗೆನೂ ಹೆಚ್ಚೆಚ್ಚಾಗಿ ಗೊತ್ತಾಗಿದೆ. ಅವರ ಸ್ವಭಾವ ಹೇಳಬೇಕು ಅಂತಂದರೆ ಅವ್ರು ನೋಡಿದಾಗೆಲ್ಲ ಹೇಳ್ತಾ ಇದ್ದೆ, ನಿನಗೆ ಒರಟುತನ ಹೇಳೋಕ್ಕೆ ಬರಲ್ವಾ, ನಿನಗೆ ಗಟ್ಟಿತನ ಮಾತಾಡೋಕ್ಕೆ ಬರಲ್ವಾ ಅಂತ ನಾನು ಕೇಳ್ತಾ ಇದ್ದೆ. ಅಂದರೆ ಅವರ ಸ್ವಭಾವ ಅಷ್ಟು ಸಾಫ್ಟಾಗಿರೋದು. ಯಾರ ಹತ್ರ ಜಗಳ ಆಡ್ತಿರಲಿಲ್ಲ, ಯಾರ ಹತ್ರ ಒರಟುತನವಾಗಿ ಮಾತಾಡ್ತಾ ಇರಲಿಲ್ಲ. ತನ್ನದೇ ಆದ ಒಂದು ಸ್ವಾಭಿಮಾನದಿಂದನೇ ಅವ್ರು ಜೀವನ ಮಾಡ್ಕೊಂಬಂದಿದ್ದಾರೆ ಈ ತನಕ ಅಂತಲೇ ಹೇಳ್ಬೋದು. ಆ ರೀತಿ ಇವತ್ತೇನಾದರೂ ಸಾಹಸ ಸಿಂಹ ಅಂತ ಹೇಳಬೇಕಾದ್ರೆ ಆ ಸಾಹಸ ಸಿಂಹ ಟೈಟಲ್ಲು ಬಹುಶಃ ನಮ್ಮ ಈ ನಿರ್ದೇಶಕರು ಜೋ ಸೈಮನ್ನಿಂದನೇ ಅದು ಬಂದಿರೋದು. ಅದು ಹೇಳೋಕ್ಕೂ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ಹೇಳಿದಾಗ ಈ ಟೈಟ್ಲ್ ಇಟ್ಕೊಂಡು ಆ ಕೆಲಸ ಮಾಡಿದ್ದಾರೆ. ಅವರಿಗೂ ಬಹಳ ಪ್ರೀತಿ ಪಾತ್ರರಾಗಿದ್ದರು ಜೋ ಸೈಮನ್. ಎಲ್ಲರ ಜೊತೆಯಲ್ಲೂ ಹಾಗೆ ನಡ್ಕೊಂಡು ಬರ್ತಾಯಿದ್ರು, ಎಲ್ಲರ ಜೊತೆಯಲ್ಲಿ ಪ್ರೀತಿಯಾಗಿದ್ದರು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಿನ್ನ ವಯಸ್ಸು ಹೇಳಬೇಡ ಅಂತ ಇದ್ದೆ. ಯಾಕೆಂದರೆ ಅವರು 80 ಅಂತ ಹೇಳಿದಾಗ ಹೇಳಬೇಡ, ನಿನಗೆ ದೃಷ್ಟಿ ಬೀಳುತ್ತೆ, ಬೇಡ 80 ನೀನು ಅಂತ ಹೇಳ್ತಾ ಇದ್ದೆ. ಆ ರೀತಿ ಮತ್ತು ಅವರಲ್ಲಿ ಏನೇ ನೋವಿರಲಿ, ಕಷ್ಟ ಇರಲಿ, ದುಃಖ ಇರಲಿ, ಯಾರ ಹತ್ರ ಹೇಳ್ಕೊತಾ ಇರಲಿಲ್ಲ, ಒಬ್ಬರ ಹತ್ರನೂ ಹೇಳ್ಕೊತಾ ಇರಲಿಲ್ಲ. ನಿಜ ಹೇಳಬೇಕಂದ್ರೆ ಇತ್ತೀಚೆಗಷ್ಟೇ ಈಗ ಒಂದು 4-5 ವರ್ಷದಿಂದ ಅವರಲ್ಲಿ ಆಗೋ ನೋವುಗಳು, ಸಂಕಟಗಳು, ಬೇಸರಗಳು ಇವೆಲ್ಲ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಅವ್ರ ಮಿಸ್ಸಸ್ಸು ಸಹ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾರ ಜೊತೆಯಲ್ಲೂ ಹೇಳ್ತಾ ಇರಲಿಲ್ಲ. ಅವರಿಗೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗೂ ಅವ್ರು ಬಹಳ ನೊಂದ್ಕೊಂಡಿದ್ದಾರೆ ತುಂಬಾ. ಅವ್ರಿಗೇನಿತ್ತು ಅಂದರೆ, ನನಗೊಂದು ಪ್ರಶಸ್ತಿ ಬಂದಿಲ್ವಲ್ಲ, ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟಿಲ್ವಲ್ಲ ನನಗೆ. ನಾನು ಇಷ್ಟು ವರ್ಷ ಸೇವೆ ಮಾಡಿದ್ದೀನಿ, 50 ವರ್ಷ ಸೇವೆ ಮಾಡಿದ್ದೀನಿ, 50 ವರ್ಷದಿಂದ ಚಿತ್ರರಂಗದಲ್ಲಿದ್ದೀನಿ. ನಾನು ಕಲಾವಿದನಾಗಿದ್ದೀನಿ, ನಿರ್ಮಾಪಕನಾಗಿದ್ದೀನಿ, ಎಲ್ಲ ಸಾಧನೆ ಮಾಡಿದ್ದೀನಿ. ಇನ್ನೂ ನಾನೇನು ಮಾಡಬೇಕು, ನನ್ನಿಂದ ಏನು ಮಾಡಿ ತೋರಿಸಿದ್ರೆ ಇವ್ರು ನನಗೆ ಕೊಡ್ತಾರೆ ಅನ್ನೋ ಒಂದು ದುಃಖ ತೋಡ್ಕೊಂಡಿದ್ದಾರೆ. ಅದು ಸುಮಾರು ನಿಮಗೆಲ್ಲರೂ ಗೊತ್ತಿರೋ ಹಾಗೆ 4-5 ವರ್ಷದಿಂದ ಅವರು ಅದ್ರ ಬಗ್ಗೆ ಚರ್ಚೆನೂ ಹೇಳಿದ್ದಾರೆ, ನೋವುಗಳು ಹಂಚ್ಕೊಂಡಿದ್ದಾರೆ. ಈಗಂತೂ ಅವರು ಈಗೊಂದು 4-5 ತಿಂಗಳಿಂದ ಅದ್ರ ಬಗ್ಗೆ ಬಹಳ ನೊಂದ್ಕೊಂಡಿದ್ದಾರೆ. ಅದು ನನಗೆ ಗೊತ್ತು, ನನ್ನ ಜೊತೆಯಲ್ಲೇ ಹೇಳಿ ನೊಂದ್ಕೊಂಡಿದ್ದಾರೆ. ನಾನು ಸಮಾಧಾನ ಮಾಡಿದ್ದೀನಿ. ಎಲ್ಲೋ ಒಂದು ಕಾಲ ಹೋಗಲಿ ಬಿಡು, ಮುಂದಿನ ವರ್ಷ ಆದರೂ ನಿನಗೆ ಕೊಡ್ತಾರೆ ಬಿಡು, ನಿನ್ನ ಸಾಧನೆ ನೋಡಿ ಕೊಡ್ತಾರೆ ಅಂತ ಅವ್ರಿಗೆ ಸಮಾಧಾನ ಮಾಡಿದ್ದೇನೆ. ಆವಾಗ ಹೇಳಿದ್ರು, ಮುಂದಿನ ವರ್ಷನಾ, ಬಿಡಮ್ಮ, ನಾನಿರ್ತೀನೋ, ಯಾರಿಗೆ ಗೊತ್ತಿರ್ತೀನೋ ಇಲ್ವೋ ಅಂತ ಆ ಒಂದು ವ್ಯಥೆ ಕೂಡ ಪಡಿಸಿದ್ದಾರೆ. ಸೊ ಇದೆಲ್ಲ ಹೇಳಿದಾಗ ಅವರ ನೋವು ಜಾಸ್ತಿ ಯಾವುದಿಲ್ಲ ನೋಡಿ. ಸಂಸಾರ ಬಗ್ಗೆ ನೋವಿಲ್ಲ, ಮತ್ತೊಂದು ಬಗ್ಗೆನೂ ನೋವಿಲ್ಲ. ಇವತ್ತು ಅವರು ಇಲ್ಲ ಅಂತ ಹೇಳೋಕ್ಕಾದರೆ, ನಿನ್ನೆ ನೋಡಿ ಚಿತ್ರರಂಗದ ಸಂಬಂಧಪಟ್ಟ ಸ್ಥಳದಲ್ಲೇ ಅವರು ಈ ರೀತಿ ಆಗಿದ್ದಾರೆ ಅಂದಾಗ ಅವರು ಚಿತ್ರರಂಗದಲ್ಲಿ ಎಷ್ಟು ಪ್ರೀತಿಯಿಂದ ಇದ್ದರು, ಎಷ್ಟು ಸೇವೆ ಮಾಡಿದ್ದಾರೆ, ಎಷ್ಟು ವಿಶ್ವಾಸದಿಂದ ಅವರಿದ್ದರು ಅಂತ ನಮಗೆ ಇದೇ ಒಂದು ಕಾರಣ ನಮಗೆ ಸಿಗುತ್ತೆ. ಅವರ ವಿಶ್ವಾಸ ನಿನ್ನೆ ಆಗಿರುವಂಥ ಸ್ಥಳದಲ್ಲಿ, ಚಿತ್ರರಂಗಕ್ಕೆ ಪಟ್ಟಂಥ ಸ್ಥಳದಲ್ಲಿ ಆಗಿದೆ ಇರೋದ್ರಿಂದ ಅವರ ವಿಶ್ವಾಸ ಏನು ಪ್ರೀತಿ ಎಲ್ಲ ನಮಗೆ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನಾನು ಇನ್ನೇನು ಅವ್ರ ಬಗ್ಗೆ ಹೇಳಬೇಕಂದ್ರೆ, ಅವರಲ್ಲಿ ಇದ್ದಿದ್ದ ಪ್ರೀತಿ ವಿಶ್ವಾಸ, ಪ್ರತಿ ಸಲನೂ ಫೋನ್ ಮಾಡಿ ಅವರು ಚರ್ಚೆ ಮಾಡ್ತಾ ಇದ್ದಿದ್ದು ವಿಶ್ವಾಸಗಳು ಇವತ್ತಿಲ್ವಲ್ಲ ಅವನು ಅಂತ ಹೇಳೋಕ್ಕೆ ನನಗೆ ಬೇಸರ ಆಗುತ್ತೆ, ನೋವಾಗುತ್ತೆ ನನಗೆ. ಆಗ ಹೆಂಡತಿಗೆ, ಅವ್ರ ಮಕ್ಕಳಿಗೆ ದೇವ್ರು ನಿಜವಾಗ್ಲೂ ಅವ್ರಿಗೆ ಸಮಾಧಾನ ಕೊಡಬೇಕು.